ಮಟನ್ ಚಾಪ್ಸ್ ನೋಡಿ ರೆಡಿ ಇದೆ. ಮಟನ್ ಚಾಪ್ಸ್ಗೆ ಇಷ್ಟೊಂದು ಐಟಮ್ಸ್ಗಳು ಬೇಕಾಗತ್ತೆ. ಓಕೆ ರೆಡಿನಾ? ಈಗ ಶುರು ಹಚ್ಕೊಳ್ಳದೆ ಅಮ್ಮ. ಎಲ್ಲಮ್ಮ ಇನ್ನು ಕಾಫಿ ಟೀ ಮಾಡ್ಕೊಂಡು ಕೂತಿದ್ಯಲ್ಲಮ್ಮ ನೀನು. ಬಂದೆ. ಮಟನ್ ಚಾಪ್ಸು ಖಾರವಾಗಿ ಸಕ್ಕದಾಗಿ ಬಂದಿದೆ. ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಏನು ಮಾಡೇ ಇಲ್ಲ. ಮಸ್ತ್ ರೇ. ಆಕ್ಚುಲಿ ಎಷ್ಟು 2 ಕೆಜಿ ತಂದಿರೋದು. ಇಷ್ಟರಲ್ಲಿ ಒಂದೇ ಮಾಡೋದ ನಾನು. ಅಮ್ಮ ಇವಾಗ ಏನು ಅಂತ ಇದ್ಯಾಕೆ ಹಿಂಗೆ ಟರ್ನ್ ಆಯ್ತು ತಳು. ಎಲ್ಲೋಯ್ತು ಎಲ್ಲಿ? ಅಯ್ಯ ಓಕೆ. ಆ್ಯಕ್ಚುಲಿ ಏನು ಇವತ್ತು ಸ್ಪೆಷಲ್ಲಾಗಿ ನಮ್ಮಮ್ಮ ಏನು ಹೇಳೋದು ನಂಗೆ ಮರ್ತೋಗತ್ತೆ. ಮಟನ್ ಸುಕ್ಕ ಅಲ್ಲ, ಮಟನ್ ಸುಕ್ಕ ಅಲ್ಲ, ಮಟನ್ ಚಾಪ್ಸ್. ಅದು ಇನ್ನೊಂದೇನೊಂದು ಹೆಸರು ಹೇಳ್ದಲ್ಲಮ್ಮ ಬೆಳಗ್ಗೆ. ಟೇಸ್ಟಿ ಮಟನ್ ಚಾಪ್ಸ್ ಮಾಡ್ತೀಯ ಅನ್ನೋಕ್ಕೋಸ್ಕರ 2 ಕೆಜಿ ತಂದಿದ್ದೀನಿ ನಾನು. ದೊಡ್ಡ ಬೋಗಣಿ ಮಾಡುವುದಾ? ಒಂದೇ ಐಟಮ್ ಮಾಡ್ತೀಯ 2 ಐಟಮ್ ಮಾಡ್ತೀಯ? ನೀನು ಹೇಳು. ಒಳ್ಳಲ್ಲಿ 2 ಕೆಜಿ ಇದೆ. ಚಿಕನ್ ಆಗಿದ್ರೆ ಫುಲ್ ಆಗುತ್ತೆ. 2 ಕೆಜಿ ಅಂತ ಹಂಗ ಒಂದೇ ಐಟಮ್ ಮಾಡಿ. ಆ್ಯಕ್ಚುಲಿ ಏನಂತ ಅನ್ಕೊಂಡಿದ್ದೀನಿ ಅಂದರೆ 2 ಕೆಜಿ ಅಲ್ವಾ ಹಂಗ. ಓಕೆ ಹಾಕದಿದ್ರೆ ನಾನು ಬೇಡ ಅಂತ ಹೇಳಿದ್ರು ಚರ್ಬಿ ಅವರೇ ಹಾಕ್ತಾರೆ ಅಂದರೆ ಸಕ್ಕದಾಗಿ ಬರುತ್ತೆ ಸರ್. ಟೇಸ್ಟ್ ಬರೋದೇ ಅದರಲ್ಲಿ ಸರ್ ಅಂತಾರೆ. ಟೇಸ್ಟ್ ಬರೋದೇ ಅದರಲ್ಲಿ ಸರ್, ಅದನ್ನೇ ಹಾಕಿ ಅಂತ ಹೇಳ್ತಾರೆ. ಏನು ಮಾಡೋಣ, ಎಲ್ರಿಗೂ ಕೊಬ್ಬು ಜಾಸ್ತಿ ಆಗಿದೆ ಇದು ತಿಂದು. ಮತ್ತು ಇವಳು ಬಂದ್ಲು. ಬೇಬಿ ಅಮ್ಮ ನಿಂಗೆ ಫೋನ್ ಬಂತು. ಅದು ಅಮ್ಮ ಹೋಗ್ತಾರೆ ನೋಡ್ತಾರೆ ಬಾಯಿಲಿ ಬೇಗ. ಸೊ ಹಾಗಾದರೆ ಅಮ್ಮ ಏನೇನು ಮಾಡ್ತೀಯ ಹೇಳಾಗಾದ್ರೆ ನೀನು? ಓಕೆ ಮಟನ್ ಬಿರಿಯಾನಿ. ಓಕೆ ಮಟನ್ ಬಿರಿಯಾನಿ. ಓಕೆ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಮಾಡ್ತಾರೆ ನಮ್ಮಮ್ಮ. ಹಾಗಾದರೆ ಈ ವಿಡಿಯೋ ಅಮ್ಮ, ಈ ವಿಡಿಯೋ ಯಾವ್ದಮ್ಮ? ಈ ವಿಡಿಯೋದಲ್ಲಿ ಏನು ಫಸ್ಟ್ ಮಟನ್ ಚಾಪ್ಸ್ ತೋರಿಸ್ತೀಯ ಅಥವಾ ಮಟನ್ ಬಿರಿಯಾನಿನ? ಮಟನ್ ಚಾಪ್ಸಾ? ಓಕೆ ಹಾಗಾದ್ರೆ ಈ ವಿಡಿಯೋ ಮಟನ್ ಚಾಪ್ಸು. ಓಕೆ ಈ ವಿಡಿಯೋದಲ್ಲಿ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನಮ್ಮಮ್ಮ ಸೂಪರ್ ಆಗಿ ತೋರಿಸ್ಕೊಡ್ತಾರೆ. ಸೊ ವೆಲ್ಕಮ್ ಮಾಡಿಬಿಡ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಅಮ್ಮ ನೀಟಾಗಿ ತೊಳ್ಕೊ. ಈ ವಿಡಿಯೋ ಅಮ್ಮ ಟೋಟಲಿ ಆ್ಯಕ್ಚುಲಿ 2 ವಿಡಿಯೋ ಬರುತ್ತೆ. ಸೊ ಅಂದರೆ ಇದರಲ್ಲೇ ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ಬಟ್ ನಿಮಗೆ 2 ಎಪಿಸೋಡ್ ಥರ ಬರುತ್ತೆ. ಈ ವಿಡಿಯೋ ಬಂದು ಮಟನ್ ಚಾಪ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಟನ್ ಬಿರಿಯಾನಿ ಇರುತ್ತೆ. ಆ ಮಟನ್ ಬಿರಿಯಾನಿ ಅಷ್ಟೇ ನಮ್ಮಮ್ಮ ಸ್ಪೆಷಲ್ಲಾಗಿ ಬೇರೆ ಥರ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಓಕೆ ಈ ವಿಡಿಯೋ ಬಂದು ಮಟನ್ ಚಾಪ್ಸ್ ಇರುತ್ತೆ. ನಾನು ಬೇಬಿ ಹತ್ರ ಕೇಳೋಣ. ಮಟನ್ ಚಾಪ್ಸ್ ಅಂದರೆ ನನ್ನ ಬೇಬಿ ತುಂಬ ಮಾತಾಡ್ತಾಳೆ. ಹಾಂ ಮಟನ್ ಚಾಪ್ಸ್ ಅಂದರೆ ನಿಜ ಹೇಳಬೇಕು ಅಂತಂದರೆ ಇವಳಿಗೆ, ನನ್ನ ಬೇಬಿಗೆ ನಮ್ಮ ಅಮ್ಮ ಮಾಡೋದು ಚಿಕನ್ ಐಟಮ್ಸು, ಫಿಶ್ ಐಟಮ್ಗಳು ಇಷ್ಟ ಆಗುತ್ತೆ. ಮಟನ್ ಐಟಮ್ಸ್ಗಳು ಇಷ್ಟ ಆಗಲ್ಲ. ಏನಕ್ಕೆಂದರೆ ಇವ್ರ ಮನೇಲಿ ಗೌಡ್ರಲ್ವ ಇವರು. ಸೊ ಇವ್ರ ಮನೆಯಲ್ಲಿ ಮಸ್ತಾಗಿ ಮಟನ್ಗಳು ಸಕ್ಕದಾಗ ಮಾಡ್ತಾರೆ. ಇವ್ರ ಅಮ್ಮ ಸಕ್ಕದಾಗ ಮಾಡ್ತಾರೆ ಮಟನ್ ಸಾರೆಲ್ಲ. ಬಟ್ ನಮ್ಮಮ್ಮ ಮಾಡಿದ್ದು ಫಸ್ಟ್ ಟೈಮು ಮಟನ್ ಚಾಪ್ಸ್ ಇವಳು ತಿನ್ನಲಲ್ಲ, ಸಕ್ಕತ್ ಇಷ್ಟಪಟ್ಬಿಟ್ಲು. ಸೊ ನಾನು ಅಷ್ಟೇ ನಮ್ಮಮ್ಮ ಏನು ಐಟಮ್ಸ್ ಮಾಡಿದ್ರು ನಂಗೆ ಇಷ್ಟ ಆಗುತ್ತೆ. ಮಟನ್ ಆಗಲಿ, ಚಿಕನ್ ಆಗಲಿ, ಫಿಶ್ ಆಗಲಿ ನಾನು ತಿನ್ಕೊಂಬಂದಿದ್ದೆ. ಸೊ ನನಗೆ ನಮ್ಮಮ್ಮ ನಂಗೆ ಏನು ಮಾಡಿದ್ರು ನಂಗೆ ಸಖತ್ ಇಷ್ಟನೇ ಆಗುತ್ತೆ. ಬಟ್ ನನಗೆ ಮಟನ್ ಚಾಪ್ಸು ಅಲ್ಟಿಮೇಟ್ ಇಷ್ಟ ಆಯಿತು. ನೋಡೋಣ ನನ್ನ ಬೇಬಿ ಮೆಮೊರಿ ಪವರ್ ಎಷ್ಟಿದೆ ಅಂತ ಕೇಳೋಣ. ಬೇಬಿ ನೀನು ಫಸ್ಟ್ ಟೈಮ್ ನಮ್ಮಮ್ಮ ಮಾಡಿದ್ದು ಮಟನ್ ಯಾವುದಾದ್ರು ನೀನು ತಿಂದಂಗೆ ಫಸ್ಟ್ ಮಟನ್ ತಿಂದು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಅನಿಸಿದ್ದು, ಮತ್ತು ಯಾವಾಗ ಸಖತ್ ಇಷ್ಟ ಆಯಿತು? ಸಖತ್ ಇಷ್ಟ ಆಗಿದ್ದು ಮೋಸ್ಟ್ಲಿ ಇದು ಅದೇ ನಿಮ್ಮ ಅಣ್ಣ ಅತ್ತಿಗೆದು ಅದೇ ಅವಾಗ್ಲೇನಾ? ಅವಾಗ ಮಾಡಿದ್ದ? ಅವಾಗಲೇ ಮಾಡಿದ್ದು. ಏನು ಗೊತ್ತಿಲ್ಲ ಇವಳಿಗೆ. ನೋಡಿ ಬೆಂಗಳೂರಲ್ಲಿ ಒಂದ್ಸಲ ಮಾಡಿತ್ತಿಲ್ವಾ? ಫಸ್ಟ್ ಇಲ್ಲೇ ಮಾಡಿದ್ದು ಅಮ್ಮ. ಹಂಗಾರೆ ಅದೇ ಇಷ್ಟ ಆಗಿಲ್ಲ. ಓಕೆ ಎಲ್ಲಿ? ಅದೇ ನಿಮ್ಮ ಅಣ್ಣ ಅತ್ತಿಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ನಮ್ಮನೇಲಿ ಒಂದ್ಸಲ ಮಾಡಿತ್ತಲ್ಲ, ಎಲ್ಲಾ ಐಟಮು ತರಿಸಿತ್ತಲ್ಲ. ಹೌದು ಓಕೆ. ಅದ್ರಲ್ಲಿ ಮಟನ್ ತರಿಸಿತ್ತಲ್ವ ನಾವು. ಅಲ್ಲಿ ಚೆನ್ನಾಗಿತ್ತಲ್ವಾ ಅತ್ತೆ? ಬಟ್ ಅದು ಒಟ್ಟು ಮಟನ್ ಇದ್ರಲ್ಲಿ ನಂಗೆ ಅದು ಇಷ್ಟ ಏನೋ ಅದೇ ನಂಗೆ ನೆನಪಿರೋದು. ಚೆನ್ನಾಗಿದ್ದಿದ್ದು ಅದೇ. ಚೆನ್ನಾಗಿಲ್ಲದೆ ಇರೋದು ನಂಗೆ ಮಟನ್ ಅಲ್ಲಿ ಏನೋ ನೆನಪಿಲ್ಲ. ನಾವು ಒಂದ್ಸಲ ಬೆಂಗಳೂರಿಂದ ಟ್ರೈನಲ್ಲಿ ಬಂದಿತ್ತು. ಬಂದ ತಕ್ಷಣ ಮಟನ್ ಐಟಮ್ ಹೇಳ್ತಿರೋದು ಅದನ್ನ ಹೇಳು ಸಾಕು ನೀನು. ಯಾವ ಇವಳಿಗೆ ಕೇಳಿ ತಪ್ಪು ಮಾಡಿದೆ ನಾನು. ಏನು ಗೊತ್ತಾ, ನನಗೆ ಅದು ಗೊತ್ತಾ ನೆನಪಿದ್ದು,
ನಾಳೆ ಅಲ್ಲ ನಾಡಿದ್ದು ಸೀಮಂತ ಇವಳಿದು, ಓಕೆನಾ? ನಾಳೆ ಅಲ್ಲ ನಾಡಿದ್ದು ಸೀಮಂತ. ಸೊ ಸೀಮಂತ ಆದಮೇಲೆ ಇವಳು ಇವ್ರ ಅಮ್ಮನ ಮನೆಗೆ ಹೋಗಿ ಸೆಟಲ್ ಆಗ್ತಾಳೆ. ಸೊ ಇನ್ನು ಪಾಪುಗೆ 5 ತಿಂಗಳಾಗೋವರೆಗೂ ಈ ನಮ್ಮ ಮನೆಗೆ ಬರಂಗಿಲ್ಲ. ಸೊ ಅವಾಗ ಅಂತ ಅನ್ಕೊಂಡಿದ್ದೆ, ಇವ್ರು 5 ತಿಂಗಳಿಗೆ. ಸೊ ಅವಾಗ ಏನು ಅಂತಂದ್ರೆ ನಮ್ಮ ಅಮ್ಮ ಇದ್ದವರು ಇವಳಿಗೆ ಆಗ ಸೀಮಂತ ಆದ್ಮೇಲೆ ಅವ್ರ ಮನೆಗೆ ಹೋದ್ರೆ ಇನ್ನು ಇಲ್ಲಿಗೆ ಬರಲ್ಲ ಅಲ್ಲ, ಶಾಸ್ತ್ರದ ಪ್ರಕಾರ ಎಲ್ಲ ಬಡ್ಸೋದು ಅಂತ. ಸೊ ಇವಳಿಗೆ ಏನೇನು ಏನೇನು ಇಷ್ಟ ಆಗತ್ತೆ ಐಟಮ್ಸ್ಗಳೆಲ್ಲ ಮಾಡೋದು. ಅವಾಗ ಮಟನ್ ಮಾಡ್ತೀನಿ ಅಂದ್ರೆ ನಾನಂದೆ ಅಮ್ಮಗೆ, ಅಮ್ಮ ಅವಳಿಗೆ ನೀನ್ ಮಾಡೋ ಮಟನ್ ಇಷ್ಟ ಆಗಲ್ಲ ಕಣಮ್ಮ ಅಂತಂದೆ. ಆಗ ನಮ್ಮ ತಾಳ್ ನಾನು ಮಾಡ್ತೀನಿ ಹಿಂಗೆ ಯಾಕೆ ಅಂತ ಏನೋ ಮಾಡ್ತೀನಿ ಅಂತ ಅದೇನೇನು ಮಟನ್ ಚಾಪ್ಸ್ ಮಾಡಿದ್ರು, ಮಿಕ್ಸ್ ಮಾಡಿ ಮಾಡಿದ್ರ ಗೊತ್ತಿಲ್ಲ. ಕರೆಕ್ಟಾಗೆ ಮಾಡಿದ್ದಾರೆ ಕುತ್ಗಾಲಿ, ಚೆನ್ನಾಗೆ ಮಾಡಿದ್ರು. ಮಟನ್ ಚಾಪ್ಸ್ ಮಾಡಿದ್ರು, ನಮ್ಮ ಅಮ್ಮನೇ ಮಸಾಲೆ ರೆಡಿ ಮಾಡಿರೋದು. ಸೊ ಇವಾಗ ನಿಮ್ಮ ಮುಂದೆ ಅದೇ ಮಟನ್ ಚಾಪ್ಸೇ ಮಾಡಿಸ್ತಾ ಇರೋದು. ನಂಗಂತೂ ನಮ್ಮಮ್ಮ ಮಾಡೋದ್ರಲ್ಲಿ ಮಟನಲ್ಲಿ ನಂಗೆ ಮಟನ್ ಚಾಪ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇವಾಗ ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ. ಸೊ ನೀವು ನೋಡಿ. ಒಂದು ವಿಡಿಯೋ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಸೇಮ್ ಚಡ್ಡಿ ಟಿ ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಂದು ಮೇಲ್ಗಡೆ ವಿಡಿಯೋ ಇಟ್ಕೊತಾನೆ. ಸ್ನಾನ ಮಾಡೋ, ಹೋಗಿ ಸ್ನಾನ ಮಾಡ್ಕೊ ಹೋಗು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ಆಯ್ತು ರೆಡಿ ಎದೋಗಿ ಅಮ್ಮ ಮಾಡಮ್ಮ, ನೀನ್ ಸ್ಟಾರ್ಟ್ ಮಾಡ್ಕೊಳಮ್ಮ. ಮರ್ತೋಗಿದ್ಯಾ? ಸುಮಾರು ದಿನ ಆಯ್ತು. ಯಾರು ಹೆಂಗ್ಸಿದು, ಯಾರು ಗುರು ಇದು? ಅಲ್ಲ ಮಾಮ, ನಮ್ಮ ವೀಕ್ಷಕರ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ, ಚಿಕನ್ ಐಟಮು, ಫಿಶ್ ಐಟಮು, ವೆಜ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀರ, ಮಟನ್ ಐಟಮು ಇದುವರೆಗೂ ಮಾಡೇ ಇಲ್ಲ, ಮಟನ್ ಐಟಮ್ ಮಾಡಿ ಅಂತ ತುಂಬ ಜನ ಕಮೆಂಟ್ಸ್ಗಳು ಹಾಕಿದ್ರಿ. ಅದಕ್ಕೋಸ್ಕರನೇ ಮಾಡ್ತಿರೋದು. ಕೇಳಿದ್ರೆ ಮಟನ್ ಚಾಪ್ಸ್ ಮಾಡ್ತೀನಿ, ಮಸ್ತಾಗಿ ಮಾಡ್ತೀನಿ ಅಂದವರು ಏನೇನು ಐಟಮ್ಸ್ ಹಾಕ್ಬೇಕಂತ ನೆನಪೇ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಇವಾಗ ನಾನು ಕಟ್ ಮಾಡ್ತೀನಿ. ಈಗ ಆನ್ ಮಾಡೋದಷ್ಟೊತ್ತಿಗೆ ಮಟನ್ ಚಾಪ್ಸಿಗೆ ಬೇಕಾಗೋ ಪ್ರತಿಯೊಂದು ಐಟಮ್ಸ್ಗಳು ರೆಡಿ ಇರ್ಬೇಕಿಲ್ಲಿ. ಬೇಗ ರೆಡಿ ಮಾಡ್ಕೊ. ಎಲ್ಲಮ್ಮ ಇನ್ನು ಕಾಫಿ ಟೀ ಮಾಡ್ಕೊಂಡು ಕೂತಿದ್ಯಲ್ಲಮ್ಮ ನೀನು. ಓಕೆ, ಈಗ ಕಟ್ಟಿದ್ದೇನು ಕಲರ್ ಚೇಂಜ್ ಆಗಿದೆ ಮಟನು? ಓಕೆ, ಅರಿಶಿನ ಮತ್ತೆ ಉಪ್ಪು ಹಾಕಿ ಕಲ್ಸಿಟ್ಟಿದ್ಯಾ? ಓಕೆ ಡನ್. ಬೇಗ ಬೇಗ ರೆಡಿ ಮಾಡ್ಕೊ. ನೋಡಿ ನನ್ನ ಕ್ಯೂಟಿ ಬಂದ್ಲು. ಒನ್ ಕ್ಯೂಟಿ ಕ್ಯೂಟಿ, ನಾನು ಯಾವಾಗಲೂ ಎಬ್ಬಸ್ದೆ ಕ್ಯೂಟಿ ನಿನ್ನ? ಡೋರ್ ತಕೊಂಡ್ ಬಂದೆ ಪಪ್ಪ. ಹೌದಾ? ಹೋಗಪ್ಪ ಹತ್ರ ಹೋಗಿ ಆಟಾಡುತ್ತೆ. ಬಾ ಅಪ್ಪ ಸ್ನಾನ ಮಾಡ್ಕೋಬೇಕು. ಅಪ್ಪಗೆ ಸ್ನಾನ ಮಾಡ್ಸಿ ಕರ್ಕೊಂಡು ಹೋಗಿ. ಹೆಂಗ್ ಬರ್ತಾನೆ ನೋಡಿ. ಅಬ್ಬಾ ಕ್ಯೂಟಿ ಮುದ್ದುಕೊಂದ, ಎಲ್ಲಿ ನನ್ನ ಚಿನ್ನ ಎತ್ಕೊಬೇಡ, ಇಲ್ಲ ಮ್ಯಾಟ್ ಹಾಕೊಡ್ತೀನಿ ಬಿಡೋಳ್ನ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ಕ್ಯೂಟಿಗೆ ಮಲ್ಕೊಂಡಿದ್ಲು. ಕ್ಯೂಟಿ ಮಲ್ಕೊಂಡೈತೆ. ಇವಳು ಮಲಗಿಸ್ತಿದ್ದೆ ಅಲ್ವಾ ನೀನು? ನಾನು ಸುಮ್ಮನೆ ಡೋರ್ ಓಪನ್ ಮಾಡಿದೆ, ಬೈದು ಕಳ್ಸಿಲ್ಲ. ನಾನು ಕೆಳಗಡೆ ಹೊಡ್ಬಂದ್ರೆ ಇವಾಗ ಕೆಳಗೆ ಕರ್ಕೊಬಂದವಳೆ, ನೀನೇ ನೋಡ್ಕೋ, ನಾನು ಸ್ನಾನ ಮಾಡ್ಕೊಡ್ತೀನಿ ಅಂತ. ಕ್ಯೂಟಿ ಸೈಲೆಂಟ್ ಆಗಿರ್ಬೇಕು, ಪಾಪಂಗೆ ಡಿಸ್ಟರ್ಬ್ ಮಾಡಬಾರ್ದು ಆಯ್ತಾ? ಅಮ್ಮ ನೋಡಲ್ಲಿ ಹಾಸ್ತಾ ಇದೆ, ನೀಟಾಗಿ ನೋಡಿಲಿ, ಇದು ಹಾಸ್ತಿದೆ. ಇಲ್ಲಿ ಆರಾಮಾಗಿ ಆಟ ಆಡ್ಬೇಕು ನೀನು. ಓಕೆ ಓಕೆ ಕ್ಯೂಟಿ, ಆಯಿತು ಅನ್ನು, ಆಯಿತು ಪಪ್ಪ ಅನ್ನು, ಆಯಿತು ಅನ್ನು ಪಪ್ಪ ಅನ್ನು, ಆಯಿತು ಪಪ್ಪ ಅನ್ನು. ಬಂದೆ. ಓಕೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ತಳಿ. ಓಕೆ, ಇದು ಏನು ಹೇಳ, ಮಟನ್ ಚಾಪ್ಸ್. ಓಕೆ, ಮಟನ್ ಚಾಪ್ಸ್ಗೆ ಇಷ್ಟೊಂದು ಐಟಮ್ಸ್ಗಳು ಬೇಕಾಗತ್ತೆ. ಓಕೆ ರೆಡಿನಾ? ಈಗ ಶುರು ಹಚ್ಕೊಳ್ಳೋದೆ ಅಮ್ಮ. ಏನೇನು ಬೇಕು ಹೇಳಮ್ಮ ಫಸ್ಟ್ ಮಟನ್ ಚಾಪ್ಸಿಗೆ? ಮಟನ್ ಚಾಪ್ಸಿಗೆ ಫಸ್ಟ್ ಮಟನ್ನು ತೋರ್ಸಾಗಿದೆ. ಓಕೆ, ಈಗ ಇದೆಲ್ಲ ಇದು ಈರುಳ್ಳಿ ಸ್ವಲ್ಪ ಬಿಟ್ಟು, ಓಕೆ, ಉಳಿದಿದ್ದೆಲ್ಲ ಫ್ರೈ ಮಾಡಿ. ಓಕೆ, ಈರುಳ್ಳಿ ಸ್ವಲ್ಪ ಬಿಟ್ಟು ಅಂದ್ರೆ ಇದ್ರಲ್ಲೂ ಸ್ವಲ್ಪ ತಗೊಂಡ್ಯಾ? ಒಗ್ಗರಣೆಗೆ. ಓಕೆ, ಈರುಳ್ಳಿ ಸ್ವಲ್ಪ ಬಿಟ್ಟು ಇನ್ನೆಲ್ಲ ಫ್ರೈ. ಓಕೆ, ಐಟಮ್ಸ್ಗಳ ಹೆಸರು ಹೇಳಿ ನೀನು. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಮೆಣಸು, ಗರಂ ಮಸಾಲೆ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಓಕೆ, ಕಾಯಿ, ಕೆಂಪು ಮೆಣಸು, ಪುದೀನ ಮತ್ತೆ ಸಾಂಬಾರ್ ಸೊಪ್ಪು ಮಿಕ್ಸ್ ಮಾಡಿ ಇಟ್ಟಿರೋದು. ಓಕೆ, ಆಮೇಲೆ ಮೆಣಸಿನಕಾಳು, ಜೀರಿಗೆ, ಕೊತ್ತಂಬರಿ. ಓಕೆ ಸರಿ. ಓಕೆ, ಈಗ ಏನ್ ಮಾಡ್ಕೊಂತೀಯ? ಫಸ್ಟ್ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಎತ್ತಿಟ್ಕೊಂಡು ಇನ್ ಫುಲ್ಲು ಎಲ್ಲ ಐಟಮ್ಸ್ ಫ್ರೈ. ಏನಕ್ಕೆ ಫ್ರೈ ಮಾಡ್ಕೋಬೇಕು? ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ಗೋಸ್ಕರ. ಓಕೆ, ಯಾರೋ ಬಾಗ್ಲು ತಡ್ತವ್ರೆ, ಯಾರು ಅಂತ ನೋಡೋಣ. ಯಾರು? ಎಲ್ಲದ್ಲು? ಅಲ್ಲೋ ಕೂತವಳೆ. ಬಿಡು, ಬಿಡು, ಕಳಿಸ್ಬೇಡ ಕ್ಯೂಟಿನ. ಓಕೆ ಕಮಾನ್. ಈಗ ಫಸ್ಟು ಎಣ್ಣೆ, ಸ್ವಲ್ಪ ಎಣ್ಣೆ. ಓಕೆ ಓಕೆ ಅಮ್ಮ, ಇವಾಗ ಇದರಲ್ಲೇನಿದೆ? ಮಟನ್ ಇದೆಯಾ ಇದರಲ್ಲಿ? ಮಟನ್ ಬೇಯೋಕೆ ಇಟ್ಟಿದ್ದೇನೆ. ಮತ್ತೆ ನೀನು ನಂಗೆ ಹೇಳೇ ಇಲ್ಲ, ನಾವು ವಿಡಿಯೋ ತಗೋಬೇಕಿತ್ತು ತಾನೆ? ಓಕೆ ಸರಿ, ಇವಾಗ ನೀನು ಮಟನ್ನು
ಅರ್ಶಿನ ಉಪ್ಪಾಕಿ ಕಲಸಿ ಬೇಯಿಸಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ವಿಜಲ್ ಹೊಡ್ಸಕ್ಕೆ ಎಷ್ಟು ವಿಜಲ್ ಆ್ಯಕ್ಚುಲಿ ಅವರು ಏನಂತ ಹೇಳಿದ್ದಾರೆ ಗೊತ್ತಾ, ಮ್ಯಾಕ್ಸಿಮಮ್ ಅಂದರೆ 3 ವಿಜಲ್ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನೋಡಿ ಈ ವ್ಲಾಗ್ ಬಂದು ಮಟನ್ ಚಾಪ್ಸ್, ಓಕೆನಾ. ನೆಕ್ಸ್ಟ್ ವ್ಲಾಗ್ ಬಂದು ಮಟನ್ ಬಿರಿಯಾನಿ ಇರುತ್ತೆ. ನೀವು ಈ ಮಟನ್ ಐಟಮ್ ಯಾವುದೇ ಇದು ಮಾಡ್ರು ಎಷ್ಟು ವಿಜಲ್ ಹೊಡಿಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್, ಓಕೆನಾ. ಯಾಕಂದರೆ ಮಟನ್ ಚೆನ್ನಾಗಿ ಬೇಯಬೇಕಲ್ವಾ. ಸೊ ಮಟನ್ ಎಷ್ಟು ವಿಜಲ್ ಹೊಡಿಬೇಕಂತ ಇದು ನಮ್ಮ ಮಾತು ಕೇಳಕ್ಕೆ ಹೋಗ್ಬೇಡಿ, ಓಕೆನಾ. ನೀವು ಮಟನ್ ತಗೊಂತೀರಾ ನೋಡಿ, ಅವ್ರ ಮಾತು ಕೇಳಿ. ಯಾಕೆಂದರೆ ಒಂದೊಂದು ಮಟನ್ನು 6 ವಿಜಲ್ ಹೊಡಿಬೇಕು, ಒಂದೊಂದು ಮಟನ್ 5 ವಿಜಲ್ ಹೊಡಿಬೇಕು, ಒಂದೊಂದು 2 ವಿಜಲ್ ಹೊಡೆದ್ರು ಸಾಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನೀಗ ಮಟನ್ ತಗೊಬಂದಿದ್ದೀನಲ್ಲ, ನಾಟಿ ಮಟನ್ ಅಂತ ಹೇಳಿದ್ರು ಅವರು. ಸೊ ನನಗೇನಂತ ಹೇಳಿದ್ರು ಅಂತ ಅವರು, ಸರ್ ಮ್ಯಾಕ್ಸಿಮಮ್ ಅಂದರೆ 3 ವಿಜಲ್ ಹೊಡಿಸಿ ಸಾಕು ಅಂತ ಹೇಳಿದ್ದಾರೆ, ಓಕೆನಾ. ಸೊ ಇವಾಗ ನಮ್ಮಮ್ಮ ಇದರಲ್ಲಿ ಮಟನ್ ಇಟ್ಟಿದ್ದಾರೆ, ಓಕೆನಾ. 3 ವಿಜಲ್ ಹೊಡಿಸ್ತಾರಂತೆ. ಸೊ 3 ವಿಜಲ್ ಹೊಡೆದ ತಕ್ಷಣ ಮತ್ತೆ ಇನ್ನೂ ಹೊಡ್ಸಕ್ಕೆ ಹೋಗ್ಬೇಡಮ್ಮ, ಇನ್ನು ಡೈರೆಕ್ಟ್ ಇನ್ನು ವಿಜಲ್ ಏನು ಹೊಡ್ಸಕ್ಕೋಲ್ಲ. 3 ವಿಜಲ್ ಹೊಡಿತಿದ್ದ ತಕ್ಷಣನೇ ಮಟನ್ನು ಡೈರೆಕ್ಟ್ ಇದಕ್ಕೆ ಹಾಕ್ತಾರೆ. ಓಕೆ, ಇವಾಗ ಇದರಲ್ಲಿ ಮಾಡ್ತೀಯಾ? ಅಲ್ಲ ಓಕೆ, ಬೇರೆ ಪಾತ್ರೆ ಅಲ್ಲ. ಓಕೆ, ಈಗ ಫ್ರೈ ಮಾಡೋಕ್ಕಷ್ಟೇನಾ? ಓಕೆ, ಬೇಗ. ಓಕೆ, ಎಣ್ಣೆ ಆಯ್ತಲ್ಲ? ಎಣ್ಣೆ ಕಾಯ್ತಲ್ಲ, ಓಕೆ, ಎಣ್ಣೆ ಕಾಯ್ತು. ಈಗ ಸ್ವಲ್ಪ ಈರುಳ್ಳಿ. ರುಬ್ಬಕ್ಕೆ ಇದು. ಓಕೆ, ಇದು ರುಬ್ಬಕ್ಕೆ, ಓಕೆ, ಅಂದರೆ ಮಸಾಲೆಗೆ. ಮಸಾಲೆ ಮಾಡೋಕ್ಕೆ ಓಕೆ, ಸಾಕು. ಆಮೇಲೆ ಮೆಣಸಿನಕಾಳು, ಓಕೆ, ಮೆಣಸಿನ ಕಾಳು ಖಾರಕ್ಕೆ. ಓಕೆ, ಇದು ಗರಂ ಮಸಾಲ ಯಾವುದಕ್ಕೆ? ಗಮ್ಮನ್ನಕ್ಕೆ. ಆಮೇಲೆ ಇದು ಬೆಳ್ಳುಳ್ಳಿ ಯಾವುದಕ್ಕೆ? ಬೆಳ್ಳುಳ್ಳಿ ಜೀರ್ಣಕ್ಕೆ. ಓಕೆ, ಬೆಳ್ಳುಳ್ಳಿ ಶುಂಠಿ ಇದು ಗ್ಯಾಸ್ಟಿಕ್ಕಿಗೆ. ಓಕೆ, ಆಮೇಲೆ ಮೆಣಸಿನ್ಕಾಯಿ ಓಕೆ, ಖಾರಕ್ಕೆ. ಈ ಮೆಣಸಿನ್ಕಾಯಿ ಉರಿಯಕ್ಕೆ, ಖಾರಕ್ಕೆ ಉರಿಯೋಕ್ಕೆ. ಟೊಮೆಟೊ ಹಾಕಿಲ್ಲ ನೀನು? ಅದಾದ್ಮೇಲೆ ಆಮೇಲೆ ಹಾಕಿ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊ. ಆ್ಯಕ್ಚುಲಿ ಫಸ್ಟ್ ಟೈಮ್ ಏನು ಅಂತಂದರೆ 2 ವ್ಲಾಗು ಒಂದೇ ಟೈಮಲ್ಲೇ ಆಗ್ತಿರೋ ಥರನೇ. ಅಂದರೆ ಅಟ್ ಎ ಟೈಮಲ್ಲಿ ಮಾಡಿರ್ತೀನಿ, ನಿಮಗೆ 2 ಭಾಗದಲ್ಲಿ ಬರುತ್ತೆ ಅಷ್ಟೇ. ಓಕೆ, ಇವಾಗ ಏನೋ ಸ್ವಲ್ಪ ಹಾಕ್ತವ್ರಮ್ಮ. ಏನಮ್ಮ? ಕೊತ್ತಂಬರಿ. ಓಕೆ, ಕೊತ್ತಂಬರಿ. ಮತ್ತೊಂದು ವಿಷಯ, ಕೊತ್ತಂಬರಿ ಮತ್ತೆ ಇವಾಗ ಹಾಕಿದ್ದು ಕೊತ್ತಂಬರಿನೇ ಅದು? ಕೊತ್ತಂಬರಿ ಹಾಕಿದ್ದು, ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಣ. ಜೀರಿಗೆ ಹಾಕೋಲ್ಲ ಮಟನ್ಗೆ. ಜೀರಿಗೆ ಹಾಕಲ್ವಾ? ಯಾಕೆ? ಯಾಕಂದ್ರೆ ಮಟನ್ನೇ ತಂಪಲ್ವಾ. ಓಕೆ, ಹಂಗಾಗಿ ನಾನು ಹಾಕೋಲ್ಲ, ಬೇರೆಯವ್ರು ಹಾಕ್ತಾರೆಲ್ಲ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಜೀರಿಗೆ ಹಾಕೋಲ್ಲ. ಓಕೆ, ಇದು ಫಸ್ಟೇ ಹೇಳ್ತಾ ಇದ್ದೀನಿ. ಒಬ್ರು ಹೇಳಿದ್ದು. ಓಕೆ, ಫಸ್ಟೇ ಹೇಳ್ತಾ ಇದ್ದೀವಿ, ಇದು ನಮ್ಮ ಅಮ್ಮನ ಸ್ಟೈಲ್ ಇದು, ಓಕೆನಾ. ನಮ್ಮಮ್ಮ ಏನೋ ಮರ್ತೇವತ್ತೆ, ಮಟನ್ ಚಾಪ್ಸ್. ಓಕೆ, ಮಟನ್ ಚಾಪ್ಸ್ ನಮ್ಮಮ್ಮ ಮಾಡೋ ಸ್ಟೈಲ್, ಓಕೆನಾ. ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ಚಾಪ್ಸ್. ಓಕೆ, ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ಚಾಪ್ಸ್. ಒಂದ್ಸಲ ಹೇಳಮ್ಮ ನೀನೊಂದ್ಸಲ. ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ಚಾಪ್ಸ್. ಸ್ಲಿಪ್ ಡಿಸ್ಕು. ಓಕೆ, ಇವಾಗ ಇದು ಹುರ್ಕೊಂಡು ಮಾಡಬೇಕು, ಬೇಗ ಹುರ್ಕೊಬಿಡು. ಓಕೆ, ಇವಾಗ ಟೊಮೆಟೊ ಹಾಕ್ತೇನೆ. ಓಕೆ, ಇವಾಗ ಟೊಮೆಟೊ ಇದಕ್ಕೆ. ಅಂದರೆ ಟೊಮೆಟೊ ಏನಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬೇಕು, ಅಂದರೆ ನೀರು ಬಿಟ್ಕೊಳತ್ತೆ ಅಂತ? ನೀರು ಬಿಟ್ಕೊಳ್ಳಿ, ಆಗ ಅದೆಲ್ಲ ಫ್ರೈ ಆಗಲ್ಲ. ಓಕೆ, ಅದಾದ್ಮೇಲೆ ಅದನ್ನು ಹಾಕೋಬೇಕಾ? ಇದನ್ನು ಕಾಯಿ ಜಾಸ್ತಿ ಗ್ರೇವಿ ಬೇಕು ಅಂದರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಗ್ರೇವಿ ಬೇಕಲ್ವಾ? ಆ್ಯಕ್ಚುಲಿ ಇದು ಬಂದು ಚಪಾತಿ, ದೋಸೆ, ಇಡ್ಲಿ, ಕಡುಬು ಎಲ್ಲದಕ್ಕೂ ಮಸ್ತಾಗಿರುತ್ತೆ. ಅನ್ನಕ್ಕೂ ತಿನ್ಬೋದಲ್ಲಮ್ಮ? ಅನ್ನಕ್ಕೂ ಚೆನ್ನಾಗಿರುತ್ತೆ. ಮಸ್ತುರೇ ಮಸ್ತುರೇ ಮಸ್ತು ಮಸ್ತುರೇ. ಕಮಾನ್ ಬೇಗ ಆಗಲಿ. ನೆಕ್ಸ್ಟು ಇನ್ನೇನು ಹಾಕ್ತೀಯಾ? ಸೊಪ್ಪು. ಓಕೆ, ಅದು ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾ ಇದು? ಅಮ್ಮ, ಇದು ನೀನು ಯೂಟ್ಯೂಬ್ ನೋಡ್ಕೊಂಡೆ ಕಲ್ತಿದ್ದ ಅಥವಾ ನೀನೇ ಮಾಡಕ್ಕೆ ಕಲ್ತಿದ್ದ? ಅಂದಾಜಲ್ಲಿ ಮಾಡಕ್ಕೆ ಹೋಗಿ ಸಕ್ಕದಾಗಿ ಬಂದ್ಬಿಡ್ತಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋ ಥರ. ಓ ಮಸ್ತರೇ. ಇದೇನಮ್ಮ, ಇನ್ನು ಮಟನ್ ಇನ್ನೂ ವಿಜಲ್ ಹೊಡಿದ್ದಿಲ್ಲ? ಸ್ವಲ್ಪ ಈರುಳ್ಳಿ ಹಾಕಿದೆಯಲ್ವ ಇದಕ್ಕೆ? ಏನೇನು ಹಾಕಿದೆಯಲ್ಲ? ಓಕೆ, ಮಟನ್ನು ಅರ್ಶಿನ ಕುಂಕುಮ ಅಂತ ಇದ್ದೀನಿ, ಅರ್ಶಿನ ಉಪ್ಪು ಹಾಕಿ ಕಲಸಿ ಈರುಳ್ಳಿ ಹಾಕಿ ವಿಜಲ್ ಹೊಡಿಯೋಕ್ಕೆ ಬಿಟ್ಟಿದ್ದಾರೆ. ಟೋಟಲ್ 3 ವಿಜಲ್ ಹೊಡಿಸ್ತಾರಂತೆ ನಮ್ಮಮ್ಮ. ಮೊದಲನೇ ವಿಜಲ್ ಹಾಗೆ ಹೋಯ್ತು, ಮೊದಲನೇ ವಿಜಲ್ ಹಾಗೆ ಹೋಯ್ತು. ಆಲ್ರೆಡಿ ಗಮ್ಮಂತಿದೆ. ಪಕ್ಕದ ಮನೆಗೆಲ್ಲ ಸ್ಮೆಲ್ ಹೋಗ್ಬಿಡತ್ತಲ್ಲ ಅವ್ರ ಮನೇಲಿ ಮಾಡುವಾಗ ನಮ್ಮ ಮನೆಗೆಲ್ಲ.
ಸಾಕಲ್ಲಮ್ಮ ಇದಾಕಮ್ಮ ಮಿಕ್ಸ್ ಮಾಡು. ಇದೇ ಸ್ವಲ್ಪ ಆಗ್ತಿದ್ಯಾ? ಫುಲ್ ಹಾಕೋಣ ಪೂರ. ಫುಲ್ ಹಾಕ್ಬಿಡು. ಎರಡನೇ ವಿಜಲ್. ಇನ್ನೊಂದು ವಿಜಲ್ ಹೊಡೆದ ತಕ್ಷಣ ಆಫ್ ಮಾಡಿದ್ರೆ ಆಯ್ತು. ಇದು ಕಾಯಿ ಏನಕ್ಕೆ ಇಟ್ಟಿದ್ಯಾ? ಹಾಕ್ತೇನಲ್ಲ, ಹಾಕ್ಬಿಡು. ಗೊತ್ತಲ್ಲ. ಹಾಕು, ಬೇಕಲ್ಲ. ನಾವು ಒಂದ್ಸಲ ಮಾಡಿದ್ರೆ ಒಂದೇ ಸಲ ಖಾಲಿ ಮಾಡಲ್ಲ. ನಾಳೆ ತನಕ ಇರಿಸ್ಕೊಂಡು ನಾಡಿನ ತನಕ ಇರಿಸ್ಕೊಂಡು ತಿಂತೀವಿ ನಾವು. ನೀರು ದೋಸೆ ಮಾಡಿ. ನಾಳೆ ನೀರು ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಓಕೆ, ಇದು ಮೂರನೇ ವಿಜಲ್ ರೆಡಿ ಆಗ್ತಿದೆ ಈಗ. ರೆಡಿ, ವಿಜಲ್ ನೋಡಿ. ರೆಡಿ, 1 2 3 ಗೋ. ಏನಪ್ಪ ಬಂದಲ್ಲ. ರೆಡಿ, 1 ಸಾಕಾಗಾದ್ರೆ 3 ವಿಜಲ್. 3 ವಿಜಲ್ ಸಾಕು. ಅವ್ರು ಹೇಳ್ದಂಗೆ ಅವ್ರು ಹೇಳಿರೋದೇ ಅಷ್ಟು. 3 ವಿಜಲ್ ಹೊಡ್ಸಿ ಸರ್, ಇಲ್ಲಾಂದರೆ ಕಲ್ಸೋಗತ್ತೆ ಅಂದರು. ಆಮೇಲೆ ಸುಮ್ಮನೆ ಯಾಕೆ ಪಿಚ್ಕಿ ಆದರೆ ಕಷ್ಟ ಮಟನ್. ಓಕೆ, ಇದು ನೀಟಾಗಿ ಇನ್ನು ಕಲಸಿ ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಬೋದು. ಓಕೆ, ಇವಾಗ ಇದು ಈಗ ಆಫ್ ಮಾಡ್ತಾರೆ ನಮ್ಮಮ್ಮ. ನೋಡಿ ಇಷ್ಟು ರುಬ್ಬಿ ಆಯ್ತಾ? ರುಬ್ಬಿ ಆದ್ಮೇಲೆ ಮಟನ್ಗೆ ಹಾಕಿ ಕುದಿಸಿದ್ರೆ ಏನ ಮಟನ್ ಬೆಂದಿರುತ್ತಲ್ಲ, ಅಂದರೆ ಇದನ್ನ ರುಬ್ಬಾದ್ಮೇಲೆ ರುಬ್ಬಾದ್ಮೇಲೆ ಅದಕ್ಕೆ ಹಾಕಿ ಕುದಿಸಿದ್ರೆ ಅಷ್ಟೇ ಮುಗಿದೇ ಆಯಿತು. ಚಾಪ್ಸ್ ರೆಡಿ. ಮಟನ್ ಚಾಪ್ಸ್ ರೆಡಿ. ಓ ಮೈ ಗಾಡ್, ಮಟನ್ ಚಾಪ್ಸ್ ರೆಡಿ. ಎಲ್ಲ ಕುದಿ. ಓಕೆ, ಇವಾಗ ಇದನ್ನ ರುಬ್ಕೊಂಡು ಯಾವ ಕಲರ್ ಬರುತ್ತೆ? ಗ್ರೀನ್ ಕಲರ್ ತಾನೇ ಬರಬೇಕು. ಗ್ರೀನ್ ಬರುತ್ತೆ, ಬ್ರೌನ್ ಬರುತ್ತೆ ಕೆಲವೊಮ್ಮೆ. ಓಕೆ ಓಕೆ. ಅಂದರೆ ನೀ ಜಾಸ್ತಿ ಪುದೀನ ಮತ್ತು ಇದು ಹಾಕ್ಬೇಕಿತ್ತು ನೀನು. ಜಾಸ್ತಿ ಪುದೀನ ಹಾಕಿದ್ರೆ ಹೇಳಿದ್ರೆ ತಾ ಬರ್ತಿದ್ದೆ ತಾನೆ ಇನ್ನೊಂದಿಷ್ಟು. ನನಗೆ ಬಿರಿಯಾನಿ ಮಾಡೋದು ಇದು ಗೊತ್ತಿರಲಿಲ್ಲ. ಓಕೆ, ಅದು ಸುಮಾರು ಹಾಕಿದ್ದೇನೆ. ಸರಿ ಬಿಡೋಣ. ಇವಾಗ ಆಫ್ ಮಾಡ್ತೀಯಾ? ಆಫ್. ಓಕೆ, ಇವಾಗ ಇದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ತೀವಿ. ತಣ್ಣಗಾದ್ಮೇಲೆ ಮತ್ತೆ ಕಂಟಿನ್ಯೂ. ಓಕೆ, ಮತ್ತೆ ತಣ್ಣಗಾಯ್ತಾ? ಓಕೆ, ಅಲ್ಲಿ ಫುಲ್ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಮಟನ್ಗೆ ಹಾಕಿದ್ರೆ ಮುಗ್ದಾಯ್ತಲ್ಲ. ಮಟನ್ ಗ್ಯಾಸ್ ಹೋಗ್ಬೇಕು. ಮಟನ್ ಇನ್ನು ಗ್ಯಾಸ್ ಹೋಗುತ್ತೆ. ಇಲ್ಲಿ ಮಟನ್ ಇದೆ, 3 ವಿಜಲ್ ಹೊಡ್ಸಿದ್ದಾರೆ. ಈಗ ಇದನ್ನ ಓಕೆ, ಇದು ನೆಕ್ಸ್ಟ್ ವಿಡಿಯೋಗೆ ಇಲ್ಲಿ ರೆಡಿ ಮಾಡ್ಕೊಂಡವ್ರೆ. ಅದು ಬಿರಿಯಾನಿಗೆ. ಓಕೆ, ಇದು ಬಟ್ ಈ ವಿಡಿಯೋ ಇದು ಮಾತ್ರ ನೋಡಿ ಸಾಕು. ಓಕೆ, ಸ್ವಲ್ಪ ನೀರು ಹಾಕಿ ನಮ್ಮ ಮೇಲೆ ಕೈ ತೊಳ್ಕೊಂತಾರೆ. ಆಯ್ತು, ನೆಕ್ಸ್ಟು. ಓ, ಮಿಕ್ಸಿ ರೆಡಿ ಇದೆಯಮ್ಮ? ಓಕೆ, ಈಗ ಹುಣ್ಸೆಹಣ್ಣು ಹಾಕ್ತೀಯಾ? ಒಂದೊಂದೇ ಶುರು ಆಗತ್ತೆ ನಮ್ಮ ಅಮ್ಮಂದು. ನೀವು ಮಧ್ಯದಲ್ಲಿ ಏನಾದ್ರು ಸ್ಕಿಪ್ ಮಾಡಿದ್ರೆ ಇಲ್ಲಿ ಹೇಳ್ತಿದ್ದೀನಿ ಕೇಳಿ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಮರ್ತೋಗ್ಬಿಡತ್ತೆ. ನಮ್ಮಮ್ಮ ಮಧ್ಯದಲ್ಲಿ ಒಂದೊಂದು ಐಟಮ್ ಎಕ್ಸ್ಟ್ರಾ ಹಾಕ್ತಾರೆ. ಪೂರ್ತಿ ವಿಡಿಯೋ ನೋಡಿ, ಓಕೆನಾ? ಇವಾಗ ನೋಡಿ, ಹುಣಸೆಹಣ್ಣು ಸ್ವಲ್ಪ ತೆಗೆದು ಹುಣಸೆಹಣ್ಣು ಹಾಕಿದ್ದೇನೆ. ಹಾಂ, ಸಾಕು. ಮಟನ್ ಚೂರೇ ಚೂರು. ಚಿಕನ್ ಜಾಸ್ತಿ ಹಾಕ್ತಾರೆ. ಓಕೆ, ಇದೆಲ್ಲ ಹಾಕ್ತಾರ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮಮ್ಮ ಎಲ್ಲದಕ್ಕೂ ಹಾಕ್ತಾರೆ. ಇಲ್ಲಾಂದ್ರೆ ಲಿಂಬೆ ಹಣ್ಣು ಹಾಕ್ಬೇಕು. ಓಕೆ, ಹುಳಿ ಇರ್ಬೇಕಲ್ವಾ? ಸಾರಲ್ಲ. ಸರಿ ಕಣಮ್ಮ. ಈಗ ರುಬ್ಕೊಂಡು ಮಟನಿಗೆ ಮಿಕ್ಸ್ ಮಾಡಿದ್ರೆ ಹಾಗೇ ಹೋಯ್ತು. ಏಕೆಂದರೆ ಮಟನ್ನು ಬೆಂದಿದೆ, ರೆಡಿ ಆಗಿದೆ. ಹೆಂಗೆ ರುಬ್ಬುತ್ತೆ ನೋಡೋಣ ಈಗ. ಈಗ ಗುಡು 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 ಅನ್ನತ್ತೆ. ಈಗ ಗೊತ್ತಿಲ್ಲ. ಈಗ ಫಸ್ಟ್ ಆನ್ ಮಾಡೋದು ಸ್ವಿಚ್. ಓಕೆ, ಓಕೆ. ಇಲ್ಲಿ ಎಲ್ಲಮ್ಮ ಗ್ರೀನ್ ಕಲರ್ ತಾನೆ. ನೀನು ಯಾವಾಗಲೂ ಮಾಡೋದಿದ್ಯಾ? ಬೇರೆ ಕಲರ್ ಬಂದೈತಲ್ಲಮ್ಮ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದೆ ಅಲ್ವಾ, ಹಾಂ, ಹಂಗಾಗಿ ಕಾಯಿದು ಮೆಣಸಿನ ಕಲರ್ ಬಂತು. ಓಕೆ, ಇವಾಗ ಕೊನೆಗೆ ಫೈನಲ್ ಆಗಿ ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಅದು ಫಿನಿಶಿಂಗ್ ಟಚ್. ಫಿನಿಶಿಂಗ್ ಟಚ್ ಬೇರೆ ಕಲರ್ ಬಂದಿದ್ಯಾ? ರೆಡಿ. ನೀನು ಇದೇನು ತಲೆಗೇನು ಹಾಕೋ ಬಂದಿದ್ಯಾ? ಕ್ಯೂಟ್ ಇಟ್ಟಿದ್ದ. ಓಕೆ ಓಕೆ, ಈಗ ಮಟನ್ ಬೆಂದಿದೆ. ಓ, ಸರ್ವ ಬೆಂದಿದೆ ನೋಡು. ಬೆಂದಿದೆ ಬಿಡಿ, ನೋಡಿದ್ರೆ ಗೊತ್ತಾಗ್ತೈತೆ. ಹೊಟ್ಟೆ ತುಂಬ್ತಾ ಇಲ್ಲ, ಇದು ಟೇಸ್ಟ್ ಮಾಡೋಕ್ಕಾಗಲ್ಲ. ಅಷ್ಟೇನು ಟೇಸ್ಟ್ ಇರಲ್ಲ ಇದು. ಉಪ್ಪು ಅರಿಶಿನ ಎಲ್ಲ ಹಾಕಿರ್ತೇನಲ್ಲ. ಎಲ್ಲಿ ಕೊಡು ನೋಡೋಣ. ಬೆಲ್ಲ ಬೆಲ್ಲ ಬಿಸಿ ಇದೆ. ಬಂದಿದೆ. ಬೆಂದಿಲ್ಲ? ಮೇಲೆನೆ ಬಂದಿದೆ ಅಂದರೆ ಇನ್ನು ಕೆಳ ಫುಲ್ ಬಂದಿರತ್ತೆ ತಾನೇ ಅದು. ಓಕೆ, ಈಗ ಮಸಾಲೆ ರೆಡಿ ಇದೆ. ಮಸಾಲೆ ರೆಡಿ ಇದೆ. ಮಿಕ್ಸ್ ಮಾಡೋದಷ್ಟೇ ಬಾಕಿ ಈಗ. ಮೇಡಮ್ಮ, ಓಕೆ, ಈಗ ಆನ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಫುಲ್ ಇತ್ತಲ್ಲ ಅವಾಗ. ಇವಾಗ ಅರ್ಧ ಹೆಂಗಾಯ್ತು ಅಂದರೆ ನೋಡಿ, ಇಲ್ಲಿದೆ.
ಇದು ಬಿರಿಯಾನಿಗೆ ಎತ್ತಿಡ್ಕೊಂಡಿರೋದು ನಮ್ಮಮ್ಮ. ಬಿರಿಯಾನಿಗೆ ಸ್ವಲ್ಪ ಎಷ್ಟು 3 ವಿಜಲ್ ಹೊಡ್ಸಿದ್ದಾರೆ. ಈಗ ಬಿರಿಯಾನಿ ಮಾಡೋ ಟೈಮಲ್ಲಿ 1 ವಿಜಲ್ ಹೊಡಿಸ್ತಾರೆ ಅಷ್ಟೇ. ಅದಕ್ಕೆ ಇದಕ್ಕ ಇದು ಬಿರಿಯಾನಿಗೆ ಬೇಕಮ್ಮ. ಇದಕ್ಕೆ ಹಾಕು, ಈ ಪಾತ್ರೆಗೆ ಹಾಕು. ಅದಕ್ಕೂ ಆಗಲ್ಲ, ದೊಡ್ಡ ಪಾತ್ರೆ ರೆಡಿ ಮಾಡ್ಕೋ ಬೇಗ. ಓಕೆ, ಕುಕ್ಕರಿಂದ ನಮ್ಮಮ್ಮ ಅದೇ ಮಟನ್ನ ಇದಕ್ಕೆ ಹಾಕೊಂಡಿದ್ದಾರೆ. ಏನಕ್ಕೆ ಅಂದರೆ ಕುಕ್ಕರು ಬಿರಿಯಾನಿಗೆ ಬೇಕಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋಗೆ. ಓಕೆ, ನೆಕ್ಸ್ಟು ಹೇಳಮ್ಮ. ಈಗ ಮಸಾಲೆ ಹಾಕು. ಓಕೆ, ಮಸಾಲೆ ಏನು ರುಬ್ಕೊಂಡಿದ್ರಲ್ಲ, ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಈಗ ಮಿಕ್ಸು. ನನ್ನ ಪ್ರಕಾರ ಗ್ರೀನ್ ಕಲರೇ ಬರ್ಬೋದು ಅನ್ಸುತ್ತೆ, ಯಾಕಂದ್ರೆ ಅದಲ್ಲಿ ನೋಡಿ ಗ್ರೀನ್ ಇದೆ. ಅದು ಗ್ರೀನ್ ಇದೆ ಅಲ್ಲ, ಅದು ಬ್ರೌನ್ ಬರುತ್ತೆ. ಓಕೆ, ಬ್ರೌನ್ ಬರುತ್ತಾ? ಓಕೆ, ನೋಡುವ. ಹೌದು, ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿ. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿ ಅಷ್ಟೇ. ಎಷ್ಟು ಬೇಗ ಆಯ್ತಲ್ಲಮ್ಮ. ಹೋದ್ಸಲ ಕಾಯಿ ಕಮ್ಮಿ ಹಾಕಿದ್ದೆ ಅಲ್ಲ, ಓಕೆ, ಹಂಗಾಗಿ ಕಲರ್ ಚೇಂಜ್. ಇದು ಮಟನ್ ಸಾರು ತರ ಕಾಣ್ತೈತೆ ನನ್ನ ಕಣ್ಣಿಗೆ. ಓಕೆ, ಇನ್ನ ಬಿಸಿ ಆಗ್ಬೇಕು ಅನ್ಸತ್ತಲ್ಲ, ಕೊತ ಅನ್ಬೇಕು. ನೀಟಾಗಿ ಕೊತ ಅಂತ ಹೇಳಿ ಆಯ್ತಾ. ಇವಾಗ ಬಿಸಿ ಹಾಕಿದ್ದಾರೆ. ಮಟನ್ ಕುಕ್ಕರಲ್ಲಿ ಬೇಯಿಸಿದ್ರೆ ಸಾಕು. ನೋಡಿ ಎಷ್ಟು ನೀರು ಬಿಟ್ಟಿದೆ. ಇಲ್ಲ, ಓಕೆ, ಇದೀಗ ಕೊತ ಅನ್ನೋ ತನಕ ವೆಯ್ಟ್ ಮಾಡೋಣ. ಏನಮ್ಮ, ಯಾವ ಕಲರ್ ಆಗಿದೆಯಮ್ಮ? ಕಲರ್ ಬಂದ್ಕೊಂಡು ಕಾಯಿ ಜಾಸ್ತಿ ಆಯ್ತಲ್ಲ. ಓಕೆ, ಆ್ಯಕ್ಚುಲಿ ನಮ್ಮಮ್ಮ ನಿಜ ಹೇಳ್ಬೇಕಂದ್ರೆ ಗ್ರೀನ್ ಕಲರ್ ಮಾಡೋದು, ಬಟ್ ಇದು ಬ್ರೌನ್ ಕಲರ್ ಬಂದಿದೆ. ನೀವು ಗ್ರೀನ್ ಬರಬೇಕು ಅಂದರೆ ಕಾಯಿ ಸ್ವಲ್ಪ ಹಾಕಿ. ಓಕೆ, ನೋಡಿ, ಗ್ರೀನ್ ಕಲರ್ ಬರಬೇಕು ಅಂತಂದ್ರೆ ಕಾಯಿ ಸ್ವಲ್ಪ ಹಾಕ್ಬೇಕು, ಪುದೀನ ಸೊಪ್ಪು, ಸಾಂಬಾರ್ ಸೊಪ್ಪು ಜಾಸ್ತಿ ಹಾಕ್ಬೇಕು. ಸೊ ಇವಾಗ ಕಾಯಿ ನಮ್ಮಮ್ಮ ಜಾಸ್ತಿ ಹಾಕಿರೋದ್ರಿಂದ ನೋಡಿ ಈ ಕಲರ್ ಬಂತು. ನೋಡೋಣ ನೆಕ್ಸ್ಟ್ ಟೈಮು ಗ್ರೀನ್ ಕಲರ್ ಬರೋ ಥರ ಒಂಥರ ಮಾಡಿಸ್ತೀನಿ ನಾನು. ಇದು ಆ್ಯಕ್ಚುಲಿ ಗಟ್ಟಿ ಆಯ್ತು ನೋಡಿ, ಹೆಂಗೆ ಕೊತ ಅಂತಿದೆ ನೋಡಿ. ಓಕೆ, ಚಿಕನ್ ಚಾಪ್ಸ್ ರೆಡಿ. ಅಲ್ಲ, ಮಟನ್ ಚಾಪ್ಸ್ ರೆಡಿ. ಓಕೆ, ಇವಾಗ ನೋಡಿ ಕಳಿ ಕೊತ ಅಂತಿದೆ. ಓಕೆ, ಮಟನ್ ಚಾಪ್ಸ್ ರೆಡಿ. ಇವಾಗ ನಾನು ಚಪಾತಿಗೆ ಟ್ರೈ ಮಾಡ್ತೀನಿ. ಚಪಾತಿ ಇದೆ, ರೆಡಿ ಇದೆ. ಚಪಾತಿಗೆ ಟ್ರೈ ಮಾಡ್ತೀನಿ, ಟೇಸ್ಟ್ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ. ಓಕೆನಾ? ಇಲ್ಲಿ ನೋಡಿ, ನನ್ನ ಬೇಬಿ ಗ್ರೇವಿ ರೆಡಿ ಆಗಿರೋದನ್ನ ಟೇಸ್ಟ್ ಮಾಡಕ್ಕೆ ಬಂದವಳೆ. ಬೇಬಿ ಎಲ್ಲಿ ಟೇಸ್ಟ್ ಕೊಡು. ಇದು ದೊಡ್ಡ ಪೀಸ್ ಇದೆಯಲ್ಲ, ಅದು ಇವಳಿಗೆ ಅಂತೆ, ಈ ಚಿಕ್ಕ ಪೀಸ್ ನನಗೆ. ಎಲ್ಲಿ ತಾಳು ಸುಬ್ಬಿ, ಮಸಾಲೆ ತಾಗಿಸ್ಬೇಡ. ಉಪ್ಪನು ಇವಳು ನೋಡಿ, ಇವ್ರು ಯಾಕೆ ಹಿಂಗೆ ಆಡ್ತವ್ರೆ ಅಂತ. ಹಾಂ, ಹಾಕ್ಲಾ ಸುಟ್ರೆ ನಂಗೆ ಗೊತ್ತಿಲ್ಲ. ಹಾಂ, ಬೇಬೆ ಮಟನ್ ಸಕ್ಕತ್ತಾಗಿ ಬೆಂದಿದೆ. ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಬಾರ್ಸದೆ ಈಗ ಚಪಾತಿಗೆ ಹಾಕ ಬರ್ತೀನಿ ನೋಡಿ. ಮಟನ್ ಚಾಪ್ಸ್ ನೋಡಿ ರೆಡಿ ಇದೆ. ಜೊತೆಗೆ ಚಪಾತಿ, ನಾನು ಹೇಳಿದ್ನಲ್ಲ ಕಾಂಬಿನೇಷನ್ ಚಪಾತಿ, ದೋಸೆ, ಇಡ್ಲಿ ಆ ಥರದಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲಿ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆನಾ? ಇವಾಗ ತಾಳಿ ವೇಟಿಂಗ್ ರೆಡಿ. ಚಪಾತಿ ಕಟ್ ಮಾಡ್ಕೊಂಡು, ಓಕೆ, ನೀಟಾಗಿ. ಓಕೆ, ವಿತ್ ಪೀಸ್ ಸಮೇತ ಬಂದಿದೆ ನೋಡಿ, ಪೀಸ್ ಸಮೇತ ಬಂದಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ಟೇಸ್ಟ್ ಆಗಲೇ ಮಾಡಿದೆ, ಸಖತ್ತಾಗಿತ್ತು. ಮಟನ್ ಚಾಪ್ಸು ಖಾರವಾಗಿ ಸಕ್ಕತ್ತಾಗಿ ಬಂದಿದೆ. ಮಸ್ತಾಗಿ ಮಾಡಿದ್ದಾರೆ ನಮ್ಮಮ್ಮ. ಇವಾಗ ಸುಮ್ಮನೆ ಹಾಕ್ತಾರೆ. ಸಕ್ಕತ್ತಾಗಿ ಬಂದಿದೆ. ನಂಗೆ ಕೊಡಲ್ಲ ಅಂತ ಹೆಂಡತಿಗೆ ಕೇಳಿದ್ರೆ ಕೊಡಲ್ಲ ಅಂತ. ತಲೆ ತಿಂತಲ್ಲಿ ಇವಳೊಬ್ಳು. ಪೀಸ್ ಇಲ್ವಾ? ಪೀಸ್ ಬರ್ತಾ ಇಲ್ಲ. ಇಲ್ಲೊಂದು ಐತಲ್ಲ, ದೊಡ್ಡ ಬಾಯ ಓಪನ್ ಮಾಡ್ತಾಳೆ. ಹಂಗೆ ಸಕದ ಬಂದಿದೆ. ಬಟ್ ನಮ್ಮ ಗ್ರೀನ್ ಕಲರ್ ಇದ್ಬೇಕಿತ್ತು ನೋಡಿ. ಇವಾಗ ಇದು ಬಂದಿದೆ, ಬ್ರೌನ್ ಕಲರ್ ಬಂದಿದೆ ಅಲ್ಲ. ಸೊ ಬ್ರೌನ್ ಕಲರ್ ಏನು ಬಂದಿದೆ, ನೆಕ್ಸ್ಟ್ ಟೈಮು ಪಕ್ಕ ಗ್ರೀನ್ ಕಲರ್ ಯಾವ ಥರ ಮಾಡೋದು ಅಂತ ನಾನು ಪಕ್ಕ ತೋರಿಸ್ಕೊಡ್ತೀನಿ. ಟೇಸ್ಟ್ ಸಕದ ಬಂದಿದೆ. ಸಿಂಪಲ್ಲು ಕಾಯಿ ಕಡಿಮೆ ಹಾಕಿ ತಿರ್ಚಾಡ್ತಾಳೆ. ಕಾಯಿ ಕಡಿಮೆ ಹಾಕಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಅಷ್ಟೇ ಡಿಫ್ರೆನ್ಸ್ ಇರೋದು. ಸಖತ್ತಾಗಿ ಬಂದಿದೆ, ಟೇಸ್ಟ್ ಸಖತ್ತಾಗಿ ಬಂದಿದೆ. ಆದರೂ ನಾನು ನೆಕ್ಸ್ಟ್ ಟೈಮು ಇನ್ನೊಂದು ಪಕ್ಕ ಇದ್ರ ಬಗ್ಗೆ ಮಟನ್ ಚಾಪ್ಸ್, ಗ್ರೀನ್ ಕಲರ್ ಮಟನ್ ಚಾಪ್ಸು ನಾನು ಮಾಡಿ ತೋರಿಸ್ತೀನಿ. ಓಕೆನಾ? ಟೇಸ್ಟ್ ಅಂತೂ ಸಖತ್ ಆರಾಮ್ಸೆ ಮಾಡ್ಕೊತೀನಿ, ಮಸ್ತಾಗಿ ಬರುತ್ತೆ.
ಸೊ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ನಮ್ಮ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಓಕೆನಾ? ಬೇಗ ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಟೇಸ್ಟ್ ಅಂತೂ ಸಕ್ಕತ್ತಿದೆ. ಓಕೆ, ಬಾಯ್ ಹೀರೋಸ್, ಬಾಯ್ ಟಾಟಾ, ಬಾಯ್ ಹೀರೋಸ್, ಬಾಯ್.